ಟೈಮ್ 11:30. ಇವತ್ತು ಒಂದು ಹಾರಿಬಲ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಎದ್ದಾಗ 10 ಗಂಟೆ, ಮಂಜು ಇನ್ನೂ ಎದ್ದೆ 11:30 ಆಗಿದೆ. ಬ್ರೇಕ್ಫಾಸ್ಟು ಎಲ್ಲ ಎಗರೋಯ್ತು ಇವತ್ತು ಯಾಕಂದ್ರೆ ರುಟೀನೇ ಚೇಂಜ್ ಆಗೋಯ್ತು ನನಗೆ. ಇದು ನೋಡ್ಬೋದು ಕಣ್ಣು ಕೂತ್ಕೋಗ್ಬಿಡೋದೆ. ಮೊನ್ನೆ ಇದಕ್ಕೆ ಹೋಗ್ಬಿಟ್ಟು ಬಂದಲ್ಲ, ಏನಂತಾರೆ ಗ್ಯಾಸ್ ಟ್ರಾನ್ಸ್ಫರ್ಗೋಸ್ಕರ ಓಡಾಡ್ದಲ್ಲ, ಅಲ್ಲಿ ಒಂದು ಹುಳ ಬಂದು ಕಣ್ಣು ಹೊಡೀತು. ಅದಂಗೆ ಇವೆಂಚುಯಲಿ ಊದ್ಕೊಂಡು ದಪ್ಪ ಆಗ್ಬಿಡಿದೆ. ಸೊ ಒಂದ್ ಸೈಡ್ ಕಣ್ಣು ಓಪನೇ ಆಗ್ತಾ ಇಲ್ಲ. ಹಾಗೇನೆ ನಿನ್ನೆ ರಾತ್ರಿ ಮಂಜುಗೂ ಸ್ವಲ್ಪ ಫೀವರಿಶ್ ಇತ್ತು, ಮಾತ್ರೆ ಹಾಕೊಂಡು ಮಲಗಿದ್ದು, ಇನ್ನೂ ಎದ್ದಿಲ್ಲ. ಸೊ ಮೋಸ್ಟ್ಲಿ ಅವಳಿಗೆ ಫೀವರ್ ಜಾಸ್ತಿ ಆಗಿರ್ಬೋದು ಅನ್ಕೊಂತೀನಿ. ಎದ್ಮೇಲೆ ಗೊತ್ತಾಗುತ್ತೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತಿನ ದಿನ ಹೀಗೆ ಸ್ಟಾರ್ಟ್ ಆಗ್ತಾ ಇದೆ. ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಗಾಡಿ ಸರ್ವಿಸಿಗೆ ಬಿಡಬೇಕು, ಬಟ್ ಏನಾದರೂ ಕೆಲಸ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅದು ಮಂಜು ಹೇಳಬೇಕು. ಏನು ಕೆಲಸ ಇಲ್ಲ ಅಂದ್ರೆ ಗಾಡಿ ತಗೊಂಡೋಗಿ ಸರ್ವಿಸ್ ಬಿಡಬೇಕು. ಆಲ್ರೆಡಿ 11:30 ಆಗಿದೆ. ಇವಳು ಎದ್ದ ಮೇಲೆ ನಾನು ಹೋಗಿ ಬಿಡಬೇಕಾಗತ್ತೆ. ಬೇಕಾದ್ರೆ ಮಂಜು ಹೇಳಬೇಕು, ಬೇಕಾ ಬೇಡವಾ ಗಾಡಿ, ಇವತ್ತು ನೆಸೆಸಿಟಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಇನ್ನು. ಸೊ ಅದನ್ನ ಹೇಳಿದ ಮೇಲೆ ಗಾಡಿ ಸರ್ವಿಸಿಗೆ ಬಿಡಬೇಕು. ನೋಡೋಣ ಹೇಗೆ ಹೋಗುತ್ತೆ. ಎಡಿಟಿಂಗು ಮಾಡಿಲ್ಲ, ಈಗ ಎಡಿಟಿಂಗ್ ತಗೊಂತಾ ಇದ್ದೀನಿ. ಆಲ್ಮೋಸ್ಟ್ 12 ಗಂಟೆ ಟೈಮ್ಗೆ ಎಡಿಟಿಂಗ್ ಇದನ್ನ ಮುಗಿಸಿ 5 ಗಂಟೆ ಅಷ್ಟೊತ್ತಿನಾಗ ಪಬ್ಲಿಷ್ ಮಾಡಬೇಕು. ಇಲ್ಲಿ ಮೀನ್ ಟೈಮ್ ಏನಾಗಿದೆ ಗೊತ್ತಾ, ಇವರು ಬಂದು ಆರಾಮಾಗಿ ಕುತ್ಕೊಂಡವ್ರೆ ಇಲ್ಲಿ. ಮಟ್ಟ ಮಧ್ಯಾಹ್ನ ಎದ್ಬಿಟ್ಟು ಬಂದೆ. ಹುಷಾರಾಗಿದ್ಯಾ? ಜ್ವರ ಆಯ್ತಾ? ಜ್ವರ ಐತೆ, ಮೈಕೈ ನೋವು ಫುಲ್ಲು. ಈಗಲೂ ಕೂತ್ಕೊಳಕ್ ಆಗ್ತಾ ಇಲ್ಲ, ಮಲ್ಕೊಳ್ಳೋಣ. ಮತ್ತೆ ನಡಿ, ಹಂಗಾರೆ ಕ್ಲಿನಿಕ್ ಆದ್ರೂ ಹೋಗಿ ಬರೋಣ. ಕ್ಲಿನಿಕ್ಕಿಗ ಬೇಡಪ್ಪ, ಎಷ್ಟು ಕ್ಲಿನಿಕ್ ಡೋಲ್ ಹಾಕತ್ತೀನಿ ನೋಡೋಣ. ಅಲ್ಲ, ನೀನು ಹೋಗಿ ಬರಲೇಬೇಕಲ್ವಾ ಕ್ಲಿನಿಕ್ಗೆ? ಇಲ್ಲಾಂದ್ರೆ ಜಾಸ್ತಿ ಆದ್ರೆ ತಿರ್ಗಿ ಆಮೇಲೆ ಹೋಗ್ತೀಯಾ? ಜಾಸ್ತಿ ಆದಾಗ ಈಗ ಎಷ್ಟು ಸರಿ ಅಂತ ಈ ತಿಂಗಳಲ್ಲಿ ಇಲ್ಲ ಅಂದ್ರೆ 7-8 ಸರಿ ಹೋಗಿದ್ದೀನಿ ಹಾಸ್ಪಿಟ್ಲಿಗೆ. ಸಾಕಾಗಿ ಹೋಗೋಯ್ತು ನನಗೆ, ಹೋಗಲ್ಲ. ಈಗ ಹೋಗ್ಲಿಲ್ಲ ಅಂದ್ರೆ ಸಿಗಲ್ಲ ಅವರು. ಈಗ ಹೋದ್ರೆ ಕರೆಕ್ಟಾಗಿ ಸಿಗ್ತಾರೆ. ನಾನು ಡೋಲೋ ನುಗ್ತೀನಿ. ಡೋಲೋ ಏನು ಉಪಯೋಗಕ್ಕೆ ಬರಲ್ಲ. ಈಗಲ್ಲ ಕ್ಲಿನಿಕ್. ಸೊ ಹಿಂಗಿದೆ ಇವತ್ತಿನ ವಿಷಯ. 11:45 ಆಗೋಯ್ತು ಟೈಮ್. ಈಗ ನಾವು ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೀವಿ. ಇವ್ರು ಕ್ಲಿನಿಕ್ ಹೋಗೋಣ ಅಂದ್ರೆ ಬರ್ತಾ ಇಲ್ಲ. ನಾವೇನ್ ಮಾಡೋಕ್ಕಾಗತ್ತೆ? ಫೋರ್ಸ್ ಮಾಡೋಕ್ಕಾಗತ್ತೆ? ಅವ್ರವ್ರ ಇಷ್ಟ. ಹಾಯ್, ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಾಗ್ತಾ ಇದೆ ಹಬ್ಬ ಎಲ್ರೂದೂನು? ನನ್ಗಂತೂ ಈ ವರ್ಷ ಹಬ್ಬಗಳಿಗೂ ನನಗೂ ಹಾಗೇ ಬರ್ತಾ ಇಲ್ಲ ಅನ್ಸುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಆಗ್ತಾ ಇದೆ, ದಬಾಕೋಗ್ಬಿಟ್ಟಿದೆ. ಗೌರಿ ಹಬ್ಬಕ್ಕೂ ಹಂಗೇನೆ. ಇವತ್ತು ಏನು ಮಾಡಕ್ಕೆ ಆಗಿಲ್ಲ, ಲಿಟ್ರಲಿ ಎದ್ದೇ ಇಲ್ಲ ಬೆಡ್ಡಿಂದ. ಇವಾಗ ಒಂದ್ ಸ್ವಲ್ಪ ಹೊತ್ತಾಯ್ತು ಎದ್ ಬಂದು ಸುಮ್ಮನೆ ಕೂತಿದ್ದೋಳು. ಈಗ ಫ್ರೆಶನ್ ಅಪ್ ಆಗಿ ಬಂದಿದ್ದೀನಿ. ಈಗ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಹೋಗ್ಬೇಕು ಹೊರಗಡೆನೆ. ಇವಾಗ ಮಧ್ಯಾಹ್ನ ಲಂಚು. ನಮ್ಗೆ ಆಗಿಲ್ಲ ಏನು ಮಾಡೋದಿಕ್ಕೆ. ಈಗ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಪೇಷನ್ಸು ಇಲ್ಲ. ಫುಲ್ ಬಾಡಿ ಪೇನು ಜಾಸ್ತಿ ಆಗೋಗ್ಬಿಟ್ಟಿದೆ ನನಗೆ. ರಾತ್ರಿ ಎಲ್ಲ ಜ್ವರ ಇತ್ತು, ಮಾತ್ರೆ ನುಂಗ್ಕೊಂಡು ಮಲ್ಕೊಂಡಿದೆ. ಇವಾಗೇನಿಲ್ಲ, ಜ್ವರ ಬಿಟ್ಟಿದೆ. ಇವಾಗ ಬರೀ ಬಾಡಿ ಪೇನು ಕಮ್ಮಿ ಆಗಿದೆ. ರಾತ್ರಿ ಅಂತೂ ಸಿಕ್ಕಾಬಟ್ಟೆ ಪೇನ್ ಇತ್ತು ಬಿಡಿ. ಫುಲ್ಲು ಟಾಪ್ ಟು ಬಾಟಮ್ ಬಾಡಿ ಹೇಕ್ ಆಗ್ತಾ ಇತ್ತು. ಇವಾಗ ಜಸ್ಟ್ ಈ ಪೋರ್ಷನ್ ಅಷ್ಟೇ ಪೇನ್ ಆಗ್ತಾ ಇದೆ. ನೋಡೋಣ. ಏನಪ್ಪಾ ಹೇಳ್ಬೇಕು? ಏನ್ ಮಾಡಿದೆ ಬೆಳಗ್ಗೆ? ಹೌದಾ? ನಂಗೆ ಯಾಕೋ ಬಂದು ತಿನ್ಬೇಕು ಅನ್ನಿಸ್ತಾ ಇದೆ. ಕಾಫಿ ತರಬೇಕಾಗತ್ತೆ. ಬಂದು ನಾವು ಬೇಡ ಬಿಡು, ಹೋಗತ್ತಾ ಒಟ್ಟಿಗೆ ಊಟ ಮಾಡ್ಕೊಳ್ಳೋಣ. ಓಕೆ. ಅಂದರೆ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಅಲ್ವಾ, ಏನಾದರೂ ಬೇಕು ಅನ್ನೋದಕ್ಕೆ ಬನ್ನು. ಯೂಶಲಿ ಬನ್ನು, ಬಿಸ್ಕೆಟು, ಬ್ರೆಡ್ಡು ಇವೆಲ್ಲ ನಾನು ಇಷ್ಟನೇ ಪಡಲ್ಲ. ರೇರ್ ತಿನ್ನೋದು. ಹೊಟ್ಟೆ ಹಶ್ವಾಗಿರೋದಕ್ಕೂ ಏನು ಟೈಮ್ ಆಯಿತು. ಇವಾಗ ಇಲ್ಲೇನಾದ್ರು ತಿಂದರೆ ಅಲ್ಲೂ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಇಲ್ಲೂ ಸರಿಯಾಗಿ ಹೊಟ್ಟೆ ತುಂಬಲ್ಲ. ಆಮೇಲೆ ಪುನಃ ಬೇಗ ಹೊಟ್ಟೆ ಹಶ್ವಾಗತ್ತೆ. ಅದಕ್ಕೆ ಆ್ಯಸ್ ಯೂಶಲ್ ಅಲ್ಲಿ ನಮ್ಮ ಅನ್ನಪೂರ್ಣ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು, ಇದು ನಾಳೆ ಹಬ್ಬಕ್ಕೆ ಏನೇನು ಬೇಕು ಎಲ್ಲಾನು ತಗೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೇ ಹೋಗೋಣ ಅಂದ್ಕೊಂಡಿದ್ದು, ನೆನ್ನೆ ಆಗಲೇ ಇಲ್ಲ. ಬಾಡಿ ಪೇನ್ಗೆನೆ ಹೋಗೋಕ್ಕಾಗ ನನಗೆ ಗೊತ್ತಾಯ್ತು ಇವತ್ತು ಹಬ್ಬ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಮತ್ತೆ ತಂದು ನಾಡಿದ್ದು ತನಕ ಇಟ್ಟು ಹೂವು ಎಲ್ಲ ಸುಮ್ಮನೆ ಹಾಳಾಗೋದು ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಒಟ್ಟು. ಯಾಕೆಂದ್ರೆ ಇವತ್ತು ಆಫೀಸಿಗೆ ರಜಾನೂ ಇಲ್ಲ, ಏನು ಮಾಡೋದಿಕ್ಕೂ ಎಲ್ಲ ಹರಿಬರಿನಲ್ಲಿ ಮಾಡ್ಕೋಬೇಕು. ಹಂಗಾಗಿ ನಾಳೆ ರಜಾ ಇರೋದ್ರಿಂದ ಆರಾಮಾಗಿ ಹಬ್ಬ ಮಾಡೋಣ ನಾಳೆ, ಅಲ್ವಾ? ಏನು ಸ್ವೀಟ್ ಮಾಡಲಿ ನಾಳೆ? ಒಬ್ಬಟ್ಟೆ ಮಾಡ್ತೀನಿ. ಬೇಡ, ಯಾಕೆ? ಟೈಮ್ ಇದು ಮಾಡ್ತೀವಿ, ಕನ್ಸ್ಯೂಮಿಂಗ್. ಟೈಮ್ ಕನ್ಸ್ಯೂಮಿಂಗ್ ಅಂತ ತಿಂದಲೇ ಇರೋಕ್ಕಾಗತ್ತಮ್ಮ? ಪಾಯಸ ಮಾಡ್ಬಿಡು, ಫಾಸ್ಟ್ ಆಗುತ್ತೆ. ತಿನ್ಕೊಂಡು ಸುಮ್ಮನೆ ಬಿಡ. ನಂಗೆ ಒಬ್ಬಟ್ಟು ಬೇಕು. ಹೋಟ್ಲಲ್ಲಿ ತಗೊಂಡ್ರ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅದನ್ನ ಪ್ರೊಡಕ್ಟಿವ್ ಆಗಿ ಎಲ್ಲಾದ್ರೂ ಯೂಸ್ ಮಾಡೋದು. ಎಕ್ಸಾಕ್ಟ್ಲಿ. ಓಕೆ, ನೋಡೋಣ. ನಾನು ಒಬ್ಬಟ್ಟು ಮಾಡೋಣ ಅನ್ಕೊಂಡಿದ್ದೆ. ನನಗೆ ಒಬ್ಬಟ್ಟು ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಈ ಮನ್ನುಗೆ ಯಾವ ಸ್ವೀಟ್ಗಳು ಅಷ್ಟೇನು ಇಷ್ಟ ಆಗಲ್ಲ, ಮಾಡಕ್ಕೆ ಬಿಡಲ್ಲ ಇವ್ರು ನನಗೆ. ನಾನೊಂದು 1/4 kg ಹಾಕ್ಬಿಟ್ಟು ಮಾಡ್ಬಿಡೋಣ, ಒಂದು 10 ಆಗೋಷ್ಟು ಮಾಡೋಣ. ಅದ್ರಲ್ಲಿ ನೀನು ತಿನ್ನೋದೇ 2-3, ಇನ್ನು ಬಾಕಿದೆಲ್ಲ ನಾನೇ ತಿನ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ದೆ. ನೀವು ಏನು ಸ್ವೀಟ್ ತಿಂದ್ರು ನಿಮ್ಗೆ ಕೆಮ್ಮು ಜಾಸ್ತಿ ಆಗ್ತಾ ಇರ್ತೈತೆ. ಅದು ಇದೆ. ಅದಕ್ಕೆ 1 ತಿಂಗಳು ತಿನ್ನೋದೇ ಬಿಟ್ಬಿಡು.
ಸರಿ ಓಕೆ, ನಾಳೆ ಯೋಚನೆ ಮಾಡೋಣ ಏನು ಮಾಡೋಣ ಅಂತ. ಇನ್ನೂ ಬೇಜಾನ್ ಟೈಮ್ ಇದೆ. ಇವಾಗ ಹೋಗಿ ಫಸ್ಟು ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಗ್ಬೇಕು. ಇವಾಗ ಮಾರ್ಕೆಟಿಗೆ ಎಲ್ಲಾನು ತಗೊಂಡು ಬಂದ್ಬಿಡ್ಬೇಕು. ಹೊರಡೋಣ ಮಾರ್ಕೆಟಿಗೆ ಕಾಫಿ ಕುಡಿದ್ಬಿಟ್ಟು. 2 hours later. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನಾನು ಅನ್ಕೊಂಡು ಹೋಗಿದ್ದು ಎಲ್ಲ ಕಂಪ್ಲೀಟ್ ಹಬ್ಬದ್ದು ಶಾಪಿಂಗು ಇವತ್ತೇ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಬ್ಯಾಗ್ ಎಲ್ಲ ತಗೊಂಡು ಹೋಗಿದೆ ದೊಡ್ಡದು. ಬಟ್ ತರಕಾರಿ ಬಿಟ್ಟು ಇನ್ನೇನು ತಗೊಳ್ಳೇ ಇಲ್ಲ. ಹೂ ರೇಟ್ ಕೇಳಿಬಿಟ್ರೆ ತಲೆ ಗಿರ್ರಂದು ಹೋಗ್ಬಿಡತ್ತೆ. ಯಾವ ಹೂವನು ಮಾತಾಡ್ಸಂಗಿಲ್ಲ, ಹಂಗಿದೆ ರೇಟು. ಆಮೇಲೆ ಅದಕ್ಕೆ ಮನು ಅಂದ್ರು, ನೀನು ಅಷ್ಟೊಂದು ದುಡ್ಡು ಕೊಟ್ಟು ಇವತ್ತೇ ತಗೊಂಡಿಟ್ಕೊಂಡು ನಾಳೆಗೇನಾದ್ರು ಬಾಡೋಗ್ಬಿಟ್ರೆ ಆಮೇಲೆ ಬೇಜಾರಾಗ್ತೀಯಾ, ಬೇಡ ನಾಳೆ ಬೆಳಗ್ಗೆ ಫ್ರೆಶ್ ಆಗೇ ತಗೊಳ್ಳೋಣ, ಇವತ್ತು ನಾಳೆ ಎಲ್ಲ ಸೇಮ್ ರೇಟೇ ಇರತ್ತೆ ಅಂದ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಬರೀ ತರಕಾರಿನೆಲ್ಲ ತಗೊಂಡು ಬಂದ್ವಿ. ಇವಾಗ ಟೈಮ್ ಆಯಿತು, ಇನ್ನೊಂದು 15 ಮಿನಿಟ್ಸ್ ಇದೆ. ಅಷ್ಟಕ್ಕೆ ಸುಸ್ತಾಗೋಯ್ತು ನನಗೆ. ಹಿಂಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಆ್ಯಸ್ ಯೂಶುವಲ್ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಇವತ್ತು ಆಫೀಸಿಗೆ ರಜಾ ಇಲ್ಲ. ಎಷ್ಟೊಂದು ಜನಕ್ಕೆ ರಜಾ ಇದೆ ಇವತ್ತು. ಇವತ್ತು ರಜಾ ಇರುತ್ತೆ, ನಾಳೆ ಇರಲ್ಲ. ಇವತ್ತು ಇಲ್ದೇ ಇರೋರು ನಾಳೆ. ಇವೆರಡು ದಿನ ಅಂತೂ ಎಲ್ಲರಿಗೂ ಕೊಡಲ್ಲ. 2 ದಿನ ಯಾರಿಗೂ ಕೊಡಲ್ಲ. ಬಟ್ ಆಸ್ ಪರ್ ಕ್ಯಾಲೆಂಡರ್ ಗೌರ್ಮೆಂಟ್ ಹಾಲಿಡೇ ನಾಳೆನೇ ಇರೋದು. ಸೊ ನಮ್ಮ ಅಕ್ಕಂಗೂ ಇವತ್ತು ವರ್ಕಿಂಗು, ನಾಳೆ ಅಫಿಷಿಯಲ್ ಹಾಲಿಡೇ, ಗೌರ್ಮೆಂಟ್ ಜಾಬು. ಓಕೆ, ಅಷ್ಟ ಆಯ್ತು. ತರಕಾರಿ ಅಂತೂ ಏನೇನು ಬೇಕು ಎಲ್ಲ ತಗೊಂಡು ಬಂದೆ. ಇನ್ನೂ ಕನ್ಫ್ಯೂಷನ್ ಏನೇನು ರೆಸಿಪಿಗಳು ಮಾಡಬೇಕು ಅಂತ. ಇಷ್ಟಿಷ್ಟು ರೆಸಿಪಿಗೆ ಏನು ಬೇಕಿಲ್ಲಪ್ಪ, ನಾರ್ಮಲ್ ಆಗಿ ಮಾಡ್ಬಿಟ್ಟು ಸುಮ್ಮನೆ ನಾನು ಏನಾದ್ರೂ ಕಲಿಯೋಣ, ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಕಲಿಯೋಣ ಅಂತ ಇರ್ತೀನಿ. ನಮ್ ಗಂಡ ನಾನು ಹಿಂಗ್ ಒಂದ್ ಹೆಜ್ಜೆ ಇಟ್ಟಂಗ್ ಅವ್ರು ಹಾಕಿ ಎಳಿತಾನೆ ಇರ್ತಾರೆ. ತಿನ್ನಕ್ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಇಬ್ರಿಗೂ ಏನ್ ಅಂತ ಪರಿ ಇಂಟ್ರೆಸ್ಟ್ ಇಲ್ಲ. ಬಟ್ ಯಾರು ಕಲಿಬೇಕು ಮನು. ಏನ್ ಹೋಟ್ಲ ಹಾಕ್ಬೇಕು. ಅದೇನು ಲಕ್ಕಿ ಟು ಹ್ಯಾವ್ ಸಚ್ ಹಸ್ಬೆಂಡ್. ಎಷ್ಟೋ ಮನೆಯಲ್ಲಿ ಮಾಡಲ್ಲ ಅಂದ್ರೆ ಬೈತಾರೆ, ನಾವು ಮಾಡ್ತೀವಿ ಅಂದ್ರೆ ಬೈತಾರೆ. ಮನೆ ಒಳಗಡೆ ಸಾಂಬ್ರಾಣಿ ಹೊಗೆ ನೋಡಿ ಹೆಂಗ್ ತುಂಬಿದೆ ಹಬ್ಬ. ಇವಾಗ ಸಮಾಧಾನ ಆಗ್ತಾ ಇದೆ ನನಗೆ ಮನಸ್ಸಿಗೆ. ಇವಾಗ ಒಂದು ಹಬ್ಬದ್ದು ವೈಬ್ ಬರ್ತಾ ಇದೆ. ಏನ್ ಮನು, ಥ್ಯಾಂಕ್ ಯು ಸೋ ಮಚ್. ಬೇಜಾರಾಯ್ತಾಯ್ತು ಬೆಳಗ್ಗೆಯಿಂದ. ಗೌರಿ ದಿನ ಪೂಜೆ ಮಾಡೋಕ್ಕಾಗ್ಲಿಲ್ವಲ್ಲ ನನಗೆ ಅಂತ. ನಾನು ಮಾಡ್ತೀನಿ, ನಾಳೆ ಮಾಡ್ತಿದ್ದೆ, ಇವತ್ತು ಮಾಡ್ತೀನಿ, ನಾಳೆನೂ ಮಾಡ್ತೀನಿ. ಇವತ್ತು ನಾಳೆ ಅಷ್ಟೇ ಹಬ್ಬದ ದಿನ ಮಾಡೋದು. ಸೊ ಗೌರಿ ಪೂಜೆನ ಗಣೇಶ ಮಾಡಿದ್ದಾರೆ, ಇಲ್ಲ ಗಣೇಶ್ವರ ಅಪ್ಪನ, ಗಣೇಶ್ವರ ಅಪ್ಪನ ಮಾಡ್ತೀನಿ. ಇವಾಗ ಒಂಥರ ಸಮಾಧಾನ ಆಯ್ತು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಕಾಫಿ ಮಾಡ್ಕೊಡು ಅಂತ. 2 hours later. ಯಾರ ಜೊತೆ ಅಂತ ರೀಲ್ಸು? ನಿನ್ ಜೊತೆ ರೀಲ್ಸ್ ಮಾಡ್ಬೇಕಂತ ಏರಿಯಾನಲ್ಲಿರೋ ಹುಡುಗರನ್ನ. ಅಯ್ಯಪ್ಪ, ನನ್ನ ಹಿಡ್ಕೊಬಿಟ್ಟವ್ರೆ. ಯಾವಾಗ ಬಂದ್ರು ಬಿಸಿ ಇರ್ತೀರಾ ನೀವು, ಯಾವಾಗ ಫ್ರೀ ಇರ್ತೀರಾ ಹೇಳಿ, ನಾವು ಬರ್ತೀವಿ, ರೀಲ್ಸ್ ಮಾಡ್ಬೇಕು ಅಂತ. ಆಮೇಲೆ ಇನ್ನೊಂದು ಹುಡುಗ ಬಂದ, ಅಂಕಲ್ ನೀವು ಕುಕಿಂಗ್ ಮಾಡಿ ಅಂಕಲ್, ನಾನು ಬರ್ತೀನಿ ಅಂತ. ಒಂದು ಕೆಲಸ ಮಾಡಪ್ಪ, ನೀನ್ ಕುಕಿಂಗ್ ಮಾಡ್ತೀಯ ಹೇಳು, ನಮ್ಮ ಮನೆ ಅಡುಗೆ ಮನೇಲಿ ಬಿಡ್ತೀನಿ, ನಾನೇ ವಿಡಿಯೋ ಮಾಡ್ತೀನಿ, ನೀನ್ ಮಾಡು. ನಮ್ಮನೆ ಅಡುಗೆ ಮನೆಯಲ್ಲ, ಇಬ್ರು ಓಡಿಸ್ಬಿಡ್ತೀನಿ ಈಚೆಗೆ. ಅವ್ರ ಮನೆ ಅಡುಗೆ ಮನೆಯಲ್ಲೇ ಮಾಡಿ. ಅವರು ಪಾಪ ಯಾವಾಗಲೂ ಬರ್ತಾರೆ ಮಕ್ಕಳು, ಬಟ್ ನಾವೇ ಯಾವಾಗಲೂ ಬ್ಯುಸಿ ಇರ್ತೀವಿ, ಆಗೋದೇ ಇಲ್ಲ ಅವ್ರನ್ನ ಎಂಟರ್ಟೈನ್ ಮಾಡೋದಕ್ಕೆ. ಅದು ಅವ್ರದ್ದು ಯಾವಾಗಲೂ ಕಂಪ್ಲೇಂಟು, ಯಾವಾಗ ಬಂದರೂ ಬ್ಯುಸಿ ಇರ್ತೀರಾ ನೀವು, ಯಾವಾಗ ಬಂದರೂ ಬ್ಯುಸಿ ಇರ್ತೀರಾ ಅಂತ. ಎನಿವೇಸ್ ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ? ನಿಮ್ಮದು ಸ್ಪೆಕ್ಸ್ ನೋಡ್ಕೊಂಡು ಬರೋಕ್ಕೆ. ನೆನ್ನೆ ಒಂದು ರೌಂಡ್ ಹೋಗಿದ್ವಿ ಒಂದು ಶೋರೂಮಿಗೆ. ಅಲ್ಲಿ ಓಕೆ ಅಂತ ಅನ್ನಿಸ್ತು, ಬಟ್ ಅಲ್ಲೇನು ಆಫರ್ಸ್ ಇಲ್ಲ. ಯಾಕೆಂದರೆ ಇಬ್ರದ್ದು ಲೆನ್ಸ್ ಚೇಂಜ್ ಮಾಡಬೇಕಾಗಿದೆ, ಅಂದರೆ ಸ್ಪೆಕ್ಸ್ದು ಲೆನ್ಸು. ನಂದಂತೂ ಬಿಡಿ ತೀರಾ ಹಳೆದು. ಬಿಫೋರ್ ಕೋವಿಡ್ ತಗೊಂಡಿದ್ದು, ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ. ಫುಲ್ ಸ್ಕ್ರಾಚಸ್ ಬಿದ್ದೋಗಿ ಇತ್ತೀಚೆಗೆ ಸ್ಪೆಕ್ಸ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಅಂದರೆ ಅದು ಹಾಕೊಂಡ್ರೆ ತಲೆನೋವು ಸ್ಟಾರ್ಟ್ ಆಗೋಗುತ್ತೆ ನನಗೆ ಸ್ಕ್ರಾಚಸ್ ಇರೋದಕ್ಕೆ. ಹಾಗಾಗಿ ಮನು ನಂದು ಅವ್ರದ್ದು ಪ್ರೋಗ್ರೆಸಿವ್. ರೀಸೆಂಟಾಗಿ ನಾವು 1 ಇಯರ್, ಎಕ್ಸಾಕ್ಟ್ 1 ಇಯರ್ ಆಯಿತು ಜುಲೈಗೆ. ನಮ್ಮ ಮಮ್ಮಿ ಆಪ್ರೇಷನ್ ಆಗಿದ್ದು ಲಾಸ್ಟ್ ಇಯರ್ ಜುಲೈಯಲ್ಲಿ. ಆವಾಗ ಇವರು ತಗೊಂಡಿದ್ದು ಸ್ಪೆಕ್ಸು. ಅವ್ರಿಗೆ ಅದೇನೋ ಪ್ರೋಗ್ರೆಸಿವ್ ಅಡ್ಜಸ್ಟ್ ಆಗ್ತಿಲ್ಲ ಅಂತೆ. ಸಿಸ್ಟಮ್ ನೋಡೋಕೆ ಹಿಂಗೆ ಕತ್ತೆತ್ಕೊಂಡು ನೋಡಿ ಈ ನರ ಪೇನ್ ಬರ್ತಾ ಇದೆ ಅಂತ ಅಂದ್ಕೊಂಡು ಸಿಂಗಲ್ ವಿಷನ್ ತಗೊತೀನಿ ಅಂತ ಅವರು ನೋಡ್ತಿದ್ದಾರೆ. ಅದಕ್ಕೆ ಇಬ್ರದ್ದು ಸಿಂಗಲ್ ವಿಷನ್ ಆಗಿರೋದ್ರಿಂದ ಏನಾದ್ರೂ ಆಫರ್ಸ್ ಅಲ್ಲಿ ಬೈ 1 get 1 ಆ ಥರ ಎಲ್ಲ ಇರತ್ತಲ್ವಾ, ಆ ಥರ ಇರತ್ತೆ. ಇಲ್ಲಾಂದ್ರೆ ಡಿಸ್ಕೌಂಟು ಇರುತ್ತೆ, ಬೈ 2 ಆದರೆ ಇಷ್ಟು ಡಿಸ್ಕೌಂಟ್ ಅಂತ. ಸೊ ಅದಕ್ಕೆ ಇಬ್ರು ನೋಡೋಣ ಅನ್ಕೊಂಡು ಹೋಗ್ತಾ ಇದ್ದೀವಿ. ವಿಚಾರಿಸ್ಕೊಂಡು ಬರೋಣ. ಇವತ್ತೇನು ಬೇಡ, ಡಿಸೈಡ್ ಮಾಡೋಣ 2-3 ಕಡೆ ವಿಚಾರಿಸ್ಕೊಂಡು. ಆಮೇಲೆ ಮತ್ತೆ ಅದು ಟೆಸ್ಟ್ ತಗೊಂತೀವಲ್ವಾ, ಎಲ್ಲಿ ಮ್ಯಾಕ್ಸಿಮಮ್ ಕಂಫರ್ಟ್ ಅನ್ಸುತ್ತೆ ಅಲ್ಲಿ ತಗೊಳ್ಳೋಣ. ಪ್ರೈಸ್ ಜೊತೆಗೆ ಕಂಫರ್ಟು ತುಂಬ ಮ್ಯಾಟರು. ತಗೊಂಡಾಮೇಲೆ ಇನ್ನೊಂದು 3-4 ಮಂತ್ಸಿಗೆ ಪುನಃ ಅಡ್ಜಸ್ಟ್ ಆಗ್ತಾ ಇಲ್ಲ, ಚೇಂಜ್ ಮಾಡ್ಕೋಬೇಕು ಅನ್ನೋದು ಬೇಡ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನನಗೆ 6:30ಗೆ ಮೀಟಿಂಗ್ ಇದೆ, ಅಷ್ಟೊತ್ತಿಗೆ ಬರಬೇಕು. ಸೊ ಟೈಮ್ ಇದೆ, ಇಲ್ಲೇ ಅಲ್ವಾ, ವಾಕಬಲ್ ಡಿಸ್ಟೆನ್ಸು, ಹೋಗಿ ಬರೋಣ. ವಾಕು ಆಗುತ್ತೆ, ಬ್ರೇಕು ಆಗುತ್ತೆ ಅಂದ್ಕೊಂಡು ಹೊರಟಿದ್ದೀವಿ. ನಡಿ ಚಲೋ. ನೀನು ಇವತ್ತು ಗಾಡಿ ಸರ್ವಿಸಿಗೆ ಬಿಡಬೇಕಿತ್ತಲ್ವಾ? ಲೇಟ್ ಆಗುತ್ತೆ. ಅವ್ನು ನನಗೋಸ್ಕರ ಅಂತ ಬಂದ, ನಾವು ಬಿಡ್ಲಿಲ್ವಲ್ಲ, ಅವ್ನು ವಾಪಸ್ ಹೋಗ್ತು. ಹೌದಾ? ಮತ್ತೆ ಯಾವಾಗ ಬಿಡ್ತೀಯಾ?
ಮತ್ತೆ ನಾನು ಹೋಗಿ ಮಾತಾಡ್ಬೇಕು, ನಾಳೆ ಹೋಗಿ ಮಾತಾಡಿ. ನಾಳೆ ಹಬ್ಬ ನಿನಗೆ, ನಾಳೆ ಯಾರು ಸರ್ವಿಸ್ ಮಾಡ್ತಾರೆ? ಅವ್ರಿಗೇನು ಹಬ್ಬ ಇರಲ್ಲ. ಹೌದಾ? ಯಾವ ಬಿಸ್ನೆಸ್ ಮಾಡೋರು ಯಾವ ಹಬ್ಬ ಆಗಲಿ ಹಂಗೆ ನಾಳೆನೇ ಬಿಟ್ಬಿಡು. ನಾಳೆ ಏನು ಗಾಡಿಗೇನು ಅಂತ ಪರಿ ಕೆಲಸ ಇರಲ್ಲ. ನೋಡೋಣ. ನಾವೇ ಕನ್ಫ್ಯೂಸ್ ಆಗ್ಬಿಟ್ವಿ, ಇಲ್ಲೇ ಹತ್ರದಲ್ಲಿದೆ ಅಂದ್ಕೊಂಡು. ಬಟ್ ಇದು ಸುಮಾರು ದೂರ ಆಗೋಯ್ತು ಅಲ್ವಾ, ನಡೆದು ಸುಸ್ತಾಯಿತು. ಅಂದರೆ ಟ್ರಾಫಿಕಲ್ಲಿ ನಡ್ಕೊಂಡು ಬಂದಿದ್ದಕ್ಕೆ ನೋಡ್ತಾ ಇದ್ದೀವಿ. ಬಾಮನು ಅಲ್ಲ, ಏನು ಪ್ರೈಸ್ ಇದೆ ಸರ್ ಇದು ಬಂದು 490 ಆಗುತ್ತೆ, ಇದು ಬಂದು 790 ಆಗುತ್ತೆ. ಮನುಗೆ ಮೇಯ್ನು ಸಿಸ್ಟಮ್ ಯೂಸಿಗೆ ಬೇಕಿರೋದ್ರಿಂದ ಸಿಸ್ಟಮ್ ಎದುರುಗಡೆ ಕೂತ್ಕೊಂಡು ಟೆಸ್ಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಸ್ವಲ್ಪ ಅನ್ಈಸಿನೆಸ್ ಮಂಜುಗೆ ಐ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಇಲ್ಲಿ. ಇದು ಫುಲ್ ಬ್ಲರ್, ಓಕೆ. ಕಂಪ್ಲೀಟ್ ಬ್ಲರ್ ಇದೆ. ನಂದೇನೋ ಆಯಿತು, ನಂಗೆ ರೆಡಿಮೇಡ್ ಸಿಗ್ತಾ ಇದೆ 700 ರೂಪಾಯಿನಲ್ಲಿ. ಐ ವೆರಿ ಹ್ಯಾಪಿ, ಅದನ್ನೇ ತಗೊಳ್ತೀನಿ. ಮಂಜುಗೆ ನೋಡಬೇಕು ಏನು ಅಂತ. ಥ್ಯಾಂಕ್ ಯು ವೆರಿ ಮಚ್. ಸ್ಪೆಕ್ಸ್ ಅವ್ರದ್ದು ರಿಸೀವರ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on